ಯುವಕರು ದೇಶದ ಕಣ್ಣು, ನಶೆಯಿಂದ ದೂರ ಇರುವುದೇ ನಿಜವಾದ ಅಭಿವೃದ್ಧಿ. ಸಿಪಿಐ ಸುರೇಶ್. ಪಾವಗಡ. ಯುವಕರು ದೇಶದ ಕಣ್ಣುಗಳು. ಅವರ ದೃಷ್ಟಿಕೋನ ಸರಿಯಾದರೆ ಜೀವನವೂ ಸರಿಯೋಗುತ್ತದೆ. ನಶೆ ಮತ್ತು ದುಶ್ಚಟಗಳಿಂದ ದೂರವಿದ್ದು ತಾಂತ್ರಿಕತೆಯನ್ನು ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಎಂದು ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಸುರೇಶ್ ಕರೆ ನೀಡಿದರು. ಪಾವಗಡ ಪೊಲೀಸ್ ಇಲಾಖೆಯ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ನಶಾ ಮುಕ್ತ ತುಮಕೂರು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿಗರೇಟ್, ಗುಟ್ಕಾ, ಪಾನ್ ಪರಾಗ್, ಮದ್ಯಪಾನ, ಡ್ರಗ್ಸ್ ಇತ್ಯಾದಿಗಳಿಗೆ ಯುವ ಪೀಳಿಗೆಗಳು ಅಪಾಯಕಾರಿಯಾಗಿದ್ದು ವಿದ್ಯಾರ್ಥಿಗಳು ಜಾಗೃತಿಯಿಂದ ಬದುಕು ರೂಪಿಸಬೇಕು ಎಂದು ಹೇಳಿದರು. ಮೊಬೈಲ್ ವ್ಯಸನಕ್ಕೂ ಶೀಘ್ರದಲ್ಲೇ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಗ್ರಾಮಾಂತರ ಸಿಪಿಐ ಗಿರೀಶ್, ದುಶ್ಚಟಗಳಲ್ಲ, ಒಂದು ಸಾರಿ ಒಳಗಾದರೆ ಹೊರಬರುವುದು ಕಷ್ಟವಾಗುವ ಕಾರಣ ಪೋಷಕರು ಮಕ್ಕಳಿಗೆ ನಿಗಾ ವಹಿಸಬೇಕು ಎಂದು ಸಲಹೆ ನೀಡಿದರು. ಜೊತೆಗೆ ಬಂಗಾರದ ಆಭರಣಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟುಕೊಳ್ಳುವುದು, ಪ್ರವಾಸಕ್ಕೆ ತೆರಳುವಾಗ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು, ಮನೆಯ ಭದ್ರತೆಗೆ ಸಿಸಿಟಿವಿ ಅಳವಡಿಸಿಕೊಳ್ಳುವುದು ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಮನೋಜ್ ಕುಮಾರ್, ರಾಮಕೃಷ್ಣಪ್ಪ, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಣ್ಣೆಗೂ ಏನೋ ಮಾಡೋಕ್ಕಾಗಲ್ಲ, ಲೈಸೆನ್ಸ್ ಇರುತ್ತೆ. ಇಲ್ಲಿಗಲ್ ಇದ್ರೆ ಅಷ್ಟೇ ನಾವು ಕೇಸ್ ಮಾಡ್ಬೋದು. ಬಟ್ ಶಾಲಾ ಕಾಲೇಜುಗಳ ಹತ್ರ 100 ಮೀಟ್ರಲ್ಲಿ ಎಲ್ಲೂ ಕೂಡ ಸಿಗರೇಟು ಸೇಲ್ ಮಾಡೋಂಗಿಲ್ಲ. ಆ ಥರದ್ದು ಏನಾರ ಇದ್ರೆ ನಮ್ಮ ಗಮನದಲ್ಲಿ ಕೇಸ್ ಮಾಡ್ತೀವಿ. ಇದರ ನಂತರ ಸ್ವಲ್ಪ ಆಕ್ಸಿಡೆಂಟ್ ಕೇಸ್ ಬಗ್ಗೆ ಹೇಳ್ತೀನಿ. ನಶೆದಿಂದ ಹೇಳ್ಬೇಕಾ ಸಾಕ? ಇನ್ನು ಮಕ್ಕಳಿದ್ರೆ ನಿಮಗಿನ್ನೂ ಆ ಸ್ಟೇಜ್ಗೆ ಹೋಗಿಲ್ಲ. ಮತ್ತೆ ನಮ್ಮ ಪಾವಗಡದಲ್ಲಿ ಆ ಥರದ್ದಿಲ್ಲ ಅಂತ ನಾವು ಭಾವಿಸಿದ್ದೀವಿ. ಇದ್ರೆ ನೀವೇ ಹೇಳಬೇಕು. ಮತ್ತು ಶಾಂತಿ SSK ಕಾಲೇಜ್ ಕಡೆಯಿಂದ ನಾವು ಆಯೋಜನೆ ಮಾಡಿದ್ವಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ನಾವು ಯಾರನ್ನಾದ್ರೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಓದ್ತಾ ಹೋದಾಗ, ಮಾತಾಡ್ತಾ ಹೋದಾಗ, ಅಥವಾ ಎಲ್ಲಾದ್ರೂ ಕೂಡ ಟಿ ವಿನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಕಾಣ್ತಾ ಹೋಗುವಾಗ, ಒಬ್ಬ ವ್ಯಕ್ತಿ ಸಾಧನೆ ಮಾಡ್ರೂ ದೊಡ್ಡ ಸಿಟಿಯಿಂದ ಹೋಗಿದ್ರೆ ಅಷ್ಟೊಂದು ವಿಶೇಷತೆ ಅನಿಸಲ್ಲ. ಅನಿಸುತ್ತಾ? ಯಾಕೆ ಅನಿಸಲ್ಲ? ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ದೊಡ್ಡ ಸಿಟಿಯಿಂದ ಹೋಗಿದ್ರೆ ಅಂಥ ವಿಶೇಷ ಅನಿಸಲ್ಲ. ಯಾಕೆ ಅನಿಸಲ್ಲ? ಆ ಸಿಟಿನಲ್ಲಿ ಅವನಿಗೆ ಎಲ್ಲ ಸವಲತ್ತುಗಳು ಸಿಕ್ಕಿದ್ವು, ಎಲ್ಲ ಅನುಕೂಲತೆಗಳು ಇದ್ವು. ಆ ಕಾರಣಕ್ಕೆ ಅವನು ಆ ವ್ಯಕ್ತಿ ವಿಶೇಷ ಅಷ್ಟೊಂದು ಅನಿಸಲ್ಲ. ಅನಿಸುತ್ತೆ, ಬಟ್ ಅಷ್ಟೊಂದು ಅನಿಸಲ್ಲ.